ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕದ್ದು ಮುಚ್ಚಿ ಫೋನಲ್ಲಿ ಬಾಯ್ ಫ್ರೆಂಡ್ ಜೊತೆ ಮಾತಾಡೋದು ಕೂಡ ಕಳ್ಳತನಾನೇ. ಅಷ್ಟೇ ಅಲ್ಲ, ಮನೆಯವ್ರು ಯಾರು ನೋಡಬಾರ್ದು ಅಂತ 3ನೇ ಕ್ರಾಸ್ವರೆಗೂ ನಡ್ಕೊಂಡು ಹೋಗಿ ಅಲ್ಲಿಂದ ಬಾಯ್ ಫ್ರೆಂಡ್ ಜೊತೆ ಬೈಕಲ್ಲಿ ಹೋಗೋದು ಕೂಡ ಕಳ್ತನಾನೇ. ಅಯ್ಯೋ, ನಾನು ಈ ವಿಚಾರ ಯಾರಿಗೂ ಹೇಳಲ್ಲ. ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಕೆಲವೊಂದನ್ನ ಕೇಳೋ ಸಾಹಸಕ್ಕೂ ಕೈ ಹಾಕಬಾರ್ದು ನಿಶಾ. ನಿಮಗೆ ನನ್ನ ಬಾಯ್ ಫ್ರೆಂಡ್ ವಿಚಾರ ಹೇಗೆ ಗೊತ್ತಾಯ್ತು? ನಮ್ಮ ಜನರು ಹೇಗೆ ಗೊತ್ತಾ, ತಮ್ಮ ಮನೆ ಮಕ್ಕಳ ಬಗ್ಗೆ ಬಿಟ್ಟು ಉಳಿದವ್ರ ಎಲ್ಲರ ಬಗ್ಗೆನೂ ಕಣ್ಣಿರುತ್ತೆ. ನನ್ನ ವಿಚಾರ ಎಲ್ಲಿವರೆಗೂ ಹೊರಗಡೆ ಬರಲ್ವೋ ಅಲ್ಲಿವರೆಗೂ ನೀನ್ ಸೇಫ್. ಹೊರಗಡೆಯಿಂದ ಬಂದಿರೋ ನೇಹಾಗೆ ನನ್ನ ಮೇಲೆ ಕಣ್ಣಿಡು ಅಂತ ಹೇಳಿದ್ದಾರೆ ಅಂದ್ರೆ ಅಭಯನ ಎತ್ಕಟ್ಟೆ ಸುಮ್ಮನೆ ಇರ್ತಾರಾ? ನನ್ನಿಂದಾಗೋ ಸಣ್ಣ ತಪ್ಪಿಗಾಗಿ ಕಾಯ್ತಾ ಇದ್ರು ಅಮ್ಮಮ್ಮ. ಆದ್ರೆ ಇವಾಗ ಗಜೇಂದ್ರ ದೊಡ್ಡ ತಪ್ಪೆ ಮಾಡಿ ಸಿಕ್ಕಾಕೊಂಡಿದ್ದಾನೆ ಅಂದಮೇಲೆ ಅದಕ್ಕೆ ನನ್ನ ಸಪೋರ್ಟ್ ಇರುತ್ತೆ ಅನ್ನೋದನ್ನ ಅಭಯ್ಗೆ ಹೇಳದೆ ಇರೋದಕ್ಕೆ ಸಾಧ್ಯನಾ? ಅಕ್ಕ, ಯಾಕೋ ಅಲ್ಲೇ ನಿಂತೆ? ಒಳಗ್ ಬಾ. ಅಕ್ಕ, ಅಭಯ್, ಈ ಪ್ರಪಂಚದಲ್ಲಿ ತಪ್ಪು ಮಾಡಿ ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿರೋದ್ಕಿಂತ ಹೇಳಿಕೆ ಮಾತು ಕೇಳಿ ದೂರ ಮಾಡ್ಕೊಂಡಿರೋರೇ ಹೆಚ್ಚು. ಅಕ್ಕ, ಯಾಕೆ ಈ ಮಾತು ಹೇಳ್ತಿದೀಯಾ? ಗಜೇಂದ್ರ ಗೌರಿನ ಕಿಡ್ನಾಪ್ ಮಾಡಿರೋದ್ರ ಹಿಂದೆ ನನ್ನ ಕೈ ಇದೆ ಅಂತ ಅಮ್ಮಮ್ಮ ನಿನ್ನ ಹತ್ರ ಹೇಳಿದ್ದಾರೆ. ಒಂದ್ ಕಡೆ ಅವನ್ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ದಾನೆ, ಇನ್ನೊಂದ್ ಕಡೆ ಅಮ್ಮಮ್ಮನ ಮಾತು ಕೇಳ್ಕೊಂಡು ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ. ಅಭಯ್, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಳ್ಬಿಡು. ನಾನು ಈ ಮನೆ ಬಿಟ್ಟು ಎಲ್ಲಾದ್ರೂ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ.